ಕಲಬುರಗಿ ನಗರದ ಸಂತ್ರಸ್ವಾಡಿಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಅಕ್ರಮವಾಗಿ ಕಟ್ಟುತ್ತಿರುವ ಶಾಶ್ವತ ಕಾಂಕ್ರೀಟ್ ಸ್ವಾಗತ ಕಮಾನ್ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಜನವರಿ 27ರಂದು ಮಹಾನಗರ ಪಾಲಿಕೆ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂತ್ರಸ್ವಾಡಿಗೆ ಹೋಗುವ ಮುಖ್ಯ ರಸ್ತೆ ಮೇಲೆ ಅಕ್ರಮವಾಗಿ ಕಮಾನು ನಿರ್ಮಾಣ ಮಾಡುತ್ತಿರುವುದನ್ನು ಖಂಡಿಸಿ ಜನವರಿ 27ರಂದು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ, ಗ್ರಾಮ ಸೇನೆ ಕರ್ನಾಟಕ ಜಿಲ್ಲಾ ಘಟಕ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಾಗೂ ಸಿದ್ದೇಶ್ವರ ಬಡಾವಣೆಯ ನಿವಾಸಿಗಳ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಮನವಿ ಸಲ್ಲಿಸಲಾಗುವುದು. ಇನ್ನು ಮುಂದಿನ 15 ದಿನಗಳ ಒಳಗಾಗಿ ಆ ಕಮಾನು ತೆರವುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಕಲಬುರಗಿಯ ಸೂಪರ್ ಮಾರ್ಕೆಟ್ ಜನತಾ ಬಜಾರ್ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನೆ ಮಾಡುವುದರ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದರು. ಯಾವ ರೀತಿಯಪ್ಪ ಅಂದರೆ ಅದರ ಅನುಮತಿ ಇಲ್ಲದೆ ಇಲ್ಲೀಗಲ್ ಆಗಿ ಆ ಕಮಾನ್ ನಿರ್ಮಾಣ ಮಾಡ್ಲಾಗ್ತಾರೆ. ಅದಕ್ಕೆ ವಿರೋಧಿಸಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಮಾನ್ ಹತ್ತಿರ ಇರುವ ಸಿದ್ದೇಶ್ವರ ಕಾಲನಿಯ ಸಾರ್ವಜನಿಕರು ಕೂಡ ಸುಮಾರು ಬಾರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಇದು ಅವೈಜ್ಞಾನಿಕವಾಗಿರುವಂಥ ಒಂದು ನಿರ್ಮಾಣ, ಅದಕ್ಕೆ ಅದನ್ನು ತೆರವುಗೊಳಿಸಿದಂತೆ. ಆದರೂ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಆ ಕಡೆ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಸಮಸ್ತ ಏನು ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ರಾಮ್ ಸೇನೆ ಕರ್ನಾಟಕ ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶಕರಾದ MS ಪಾಟೀಲ್ ನರಬಳ್ಳಣ್ಣವರು ನೇತೃತ್ವದಲ್ಲಿ ಮುಂಬರುವ 27ನೇ ತಾರೀಕು ಎಲ್ಲ ಸಂಘಟನೆದವರು ಸೇರಿಕೊಂಡು, ಅಂದರೆ ಹಿಂದೂ ಪರ ಕನ್ನಡ ಪರ ಎಲ್ಲ ಸಂಘಟನೆ ಸೇರಿಕೊಂಡು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಹಾಗೂ ಸಿದ್ದೇಶ್ವರ ಬಡಾವಣೆಯ ಸಾರ್ವಜನಿಕರೊಡನೆ ಸೇರಿಕೊಂಡು ಮಹಾನಗರ ಪಾಲಿಕೆಯವರು ಒಂದು ಬೃಹತ್ ಪ್ರತಿಭಟನೆ ಮಾಡಲಾಗ್ತದೆ. ಅದು 24 ಹಾಕಿದರೆ 27, ಯಾಕಂದ್ರೆ ಅವರು ಎಲ್ಲರೂ 27 ಮಾಡಮಂತ ಹೇಳ್ಯಾರು. ಅದಕ್ಕೆ 27 ಫೈನಲ್ ಮಾಡೀವಿ. ಹಾಂ ಸರ್ ಅದು ಸುಮಾರು ಒಂದು 30ರಿಂದ 35 ಲಕ್ಷ ರೂಪಾಯಿ. ಹೌದು ಸರ್, ಹೌದು. ಇಲ್ಲ ಸರ್, ನಾವು ಮಹಾನಗರ ಪಾಲಿಕೆ ಕೇಳಿದಾಗ ಅವ್ರು ಏನಂದ್ರು, ಇಲ್ಲ ಇದು ಶಾಸಕರ ಅನುದಾನದಲ್ಲಿ ಆಗತ್ತದ ಅಂತ ಹೇಳಿದ್ರಿ. ಆದರೆ ಇದು RTI ಮುಖಾಂತರ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತೊಗೊಂಡೇವು ಸರ್. ನಮ್ಮ ಫ್ರೆಂಡ್ ಒಬ್ಬರು ತೊಗೊಂಡ್ರೆ ಅದ್ರೊಳಗೆ ಮಹಾನಗರ ಪಾಲಿಕೆದಂತೂ ಕೆಲಸ ನಡೆದಿಲ್ಲ, ಮತ್ತು PWD ಕೆಲಸ ನಡೆದಿಲ್ಲ, ಲ್ಯಾಂಡ್ ಆರ್ಮಿದು ಡಿಪಾರ್ಟ್ಮೆಂಟಿಂದು ಕೆಲಸ ನಡೆದಿಲ್ಲ, ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಂದು ಕೆಲಸ ನಡೆದಿಲ್ಲ. ಅಂದರೆ ಇದು ಇನ್ಲೀಗಲಾಗಿ ಕೆಲ್ಸಕತ್ತಾರೆ, ಯಾರ್ದು ಪರ್ಮಿಷನ್ನೂ ಇಲ್ಲ ಅಲ್ಲಿ. ಇಲ್ಲ, ಯಾಕಂದ್ರೆ ಇವತ್ತಿನ ದಿವಸ ಮೊನ್ನೆ ಆಯುಕ್ತರಿಗೆ ನಾವು ಭೇಟಿಯಾಗಿವಿ ರೀ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಭೇಟಿ ಆದರೂ ಕೂಡ ಇಲ್ಲ ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ಯಾರ ನಮಗೆ. ಅದು ಕೆಲಸ ಸ್ಟಾಪ್ ಮಾಡ್ತೀವಿ, ನಾವು ತೆರವುಗೊಳಿಸ್ತೀವಿ, ನಮ್ಮ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.